ಜಮಖಂಡಿ ಆಕಸ್ಮಿಕ ಅಗ್ನಿ ಅವಘಡಕ್ಕೆ ಫರ್ನಿಚರ್ ಅಂಗಡಿ ಭಸ್ಮ, 60 ಲಕ್ಷಕ್ಕೂ ಅಧಿಕ ಹಾನಿ. ಜಮಖಂಡಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹೊರವಲಯದಲ್ಲಿರುವ ಆಲಗೂರ ಫರ್ನಿಚರ್ ಅಂಗಡಿಯಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದ್ದು, ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗಿವೆ. ಘಟನೆಯ ವಿವರ: ಅಂಗಡಿಯ ಮಾಲೀಕರಾದ ಸಾಧಿಕ ಆಲಗೂರ ಅವರು ನಮಾಜ್ಗಾಗಿ ತೆರಳಿದ್ದ ಸಮಯದಲ್ಲಿ ಈ ಅವಘಡ ಸಂಭವಿಸಿದೆ ಎನ್ನಲಾಗಿದೆ. ಕ್ಷಣಾರ್ಧದಲ್ಲಿ ಹರಡಿದ ಬೆಂಕಿಯ ಜ್ವಾಲೆಗೆ ಅಂಗಡಿಯಲ್ಲಿದ್ದ ಬೆಲೆಬಾಳುವ ಸೋಫಾ, ಕುರ್ಚಿ, ಕಾಟ್ಗಳು ಹಾಗೂ ಮನೆ ಬಳಕೆಯ ವಿವಿಧ ಪೀಠೋಪಕರಣಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿವೆ. ನಷ್ಟದ ಅಂದಾಜು ಸುಮಾರು 60 ಲಕ್ಷ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಸ್ತುಗಳು ಹಾನಿಯಾಗಿವೆ. ಪೀಠೋಪಕರಣ ತಯಾರಿಕಾ ಯಂತ್ರಗಳು, ಮಷೀನ್ಸ್, ಟ್ರೇಜರಿಗಳು ಹಾಗೂ ಕುಶನ್ ಸಾಮಗ್ರಿಗಳು ಬೆಂಕಿಯಲ್ಲಿ ನಾಶವಾಗಿವೆ. ಅಗ್ನಿಶಾಮಕ ದಳದ ಕಾರ್ಯಾಚರಣೆ ವಿಷಯ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ಧಾವಿಸಿದ ಜಮಖಂಡಿ ಅಗ್ನಿಶಾಮಕ ದಳದ ಅಧಿಕಾರಿಗಳಾದ ಎಸ್.ಒ. ಎನ್.ಪಿ. ಹೂಗಾರ, ಎಫ್.ಡಿ. ಎ.ವಾಯ್. ಹನಬರಟ್ಟಿ, ಎ.ಎಸ್. ಹಳೇಗೌಡರ, ಎಂ.ಬಿ. ಕುಂಚನೂರ, ಬಿ.ಎಂ. ಗಣಾಚಾರಿ, ಎಂ.ಬಿ. ಬನ್ನಪ್ಪನವರ, ಬಿ.ಎಸ್. ಬಿರಾದಾರ ಹಾಗೂ ಎಸ್.ಎ. ಮಾಳಶೆಟ್ಟಿ ಅವರು ಹಗಲಿರುಳು ಶ್ರಮಿಸಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಶಾರ್ಟ್ ಸರ್ಟ್ ಆಗಿಲ್ಲ. ಅವಾಗ ಫೋನ್ ಹಚ್ಚತ್ತೇನೆ ಹಚ್ಚಿದಾಗ ಒಳಗೆ ಹೋಗಿ ಸಮತೋದು ಹೋಗುದು. ನಮ್ದು ಹೆಸರು ಮೊಹಮ್ಮದ್ ಸಾದಿ ಕಲ್ಗೂರ್ರಿ. ನಾ ಇಲ್ಲಿ ನಮ್ದ ಫರ್ನಿಚರ್ ಅಂಗಡಿ. ಇಲ್ಲಿ ದನಗಳ ಜಾನುವಾರು ಜಾತ್ರೆ ಸಂಬಂಧ ಮಂದಿ ಜಾಗ ಹಿಡಾಕ್ ಬಂದಿದ್ರಿ. ಅಲ್ಲಿ ಜಾಗ ಎಲ್ಲ ಪ್ಯಾಕ್ ಆಗೈತಿ ಅಂತ ಅವ್ರಿಗೆ ಹೇಳಿದ್ವು. ಆ ಕಡೆ ಸೈಡ್ ಹೋಗಿ ನೀವು ಎಲ್ಲರಿ ಜಾಗ ಹಿಡೀರಿ, ಇಲ್ಲಿ ಎಲ್ಲ ಮಂದಿ ಬಂದು ಇಟ್ಟು ಹೋಗ್ಯಾರ, ಹೇಳಿ ಹೋಗ್ಯಾರ ಅಂತ ಅಂದಿವ್ರಿ ಅವ್ರಿಗೆ. ಅವ್ರು ಆದ್ರೂ ಅಲ್ಲಿ ಸ್ವಲ್ಪ ಕಸ ಇತ್ತು ರೀ. ಆ ಕಸ ಸ್ವಚ್ಛ ಮಾಡಿ ಅದ ಜಾಗ ಹಿಡಿಬೇಕಂತ ಹೇಳಿ ಅವ್ರ ಅದ್ ಕಸ ಸುಟ್ಟ ಹೋಗ್ಯಾರ್ರಿ. ನಾ ನಮಾಜ್ಗೆ ಹೋಗಿನ ಅನ್ಕಮಟ್ಟ ಬಂದ್ ನೋಡ್ ಮೇಲೆ ಎಲ್ಲ ನಮ್ ಪೆಟ್ರೋಲ್ ಐಟಮ್ಸ್ ಎಲ್ಲ ಸ್ಪಂಜ್ ಅದ್ ಇರ್ತೈತಿ, ಅದರ ಸಂಬಂಧ ಸೊಲ್ಯೂಷನ್ ಅದು ಎಲ್ಲ ಇರ್ತೈತಿ. ಹಿಂಗಾಗಿ ಎಲ್ಲ ಪೂರ್ತಿ ಬೆಂಕಿ ಜೋರ್ಲಿ ತಗೊಂಡ್ಬಿಟ್ರಿ. ಎಲ್ಲ ನಮ್ ಕಡೆ ಒಳಗ ಎಲ್ಲ ಫ್ಯಾಕ್ಟ್ರಿ ಐತ್ರಿ. ನಮ್ ಫುಲ್ ಕುಶನ್ ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಆಗ್ತೈತಿ. ಎಲ್ಲ ಸ್ಪಂಜ್ ಐಟಮ್ ಮತ್ತ ಸೊಲ್ಯೂಷನ್ ಐಟಮ್ ಎಲ್ಲ ಪೆಟ್ರೋಲ್ ಐಟಮ್ ಇರ್ತೈತ್ರಿ. ಅದು ಒಳಗೆ ಎಲ್ಲ ಟೋಟಲ್ ಒಂದ್ 50 ಲಕ್ಷ ಮ್ಯಾಲೆ ಅದ ನುಕ್ಸಾನ್ ಆಗಿರ್ಬೋದು. ಇನ್ನ ಲೆಕ್ಕ ಮಾಡಿಲ್ಲ, ನೋಡ್ಬೇಕ್ರಿ ಏನೇನಾಗೈತಿ. ಈಗ ಸೋಫಾ ಅಂದ್ರೆ ಸೋಫಾ ಫರ್ನಿಚರ್ ಯಾವ ಅಂದಾಜು ಎಲ್ಲ ಫುಲ್ ಕುಶನ್ ಸೋಫಾ ರೀ, ಮದ್ವಿ ಸಾಮಾನ, ಕಾಟ, ಗಾದಿ, ಟೇಜ್ರಿ, ಡ್ರೆಸ್ಸಿಂಗ್ ಟೇಬಲ್ ಇಂಥವೆಲ್ಲ ಐಟಮ್ಸ್ ಇದ್ವು ರೀ. ಎಲ್ಲಾ ಬೆಂಕಿಲಿ ಎಲ್ಲ ಸುಟ್ ನುಕ್ಸಾನ್ ಆಯ್ತು. ಒಂದ್ ಸೋಫಾ ರೇಟ್ ಏನಿದೆ? ಸೋಫಾ ರೇಟ್ ಒಂದ್ 10,000 ಮೇಲೆ ಇದಾವ್ರಿ, ಮತ್ತ 50,000 ಐತಿ. ಹಿಂಗೆಲ್ಲ ಬ್ಯಾರೆ ಬ್ಯಾರೆ ರೇಟ್ ಇದ್ವು ರೀ. ಟ್ರೇಜರಿ ಅದು ಇದ್ವು ರೀ. ಅವು 12-13,000 ಟ್ರೇಜರಿನೂ ಇದ್ವು ರೀ. ಎಲ್ಲ ಹಿಂಗಾಗಿ ಎಲ್ಲ ನುಕ್ಸಾನ್ ಆಗಿ ಹೋಯ್ತ್ರಿ. ಅದ್ ಇದು ಜಾನುವಾರ ಜಾತ್ರೆ ಸಂಬಂಧ ನಮ್ದೆಲ್ಲ ಇಷ್ಟು ನುಕ್ಸಾನ್ ಆಯ್ತು. ಇದ ಮುನ್ಸಿಪಾಲಿಟಿದವ್ರು ಸ್ವಲ್ಪ ನೋಡಿ ಎಲ್ಲ ಅವ್ರ ಬಂದ್ ಸ್ವಚ್ಛದ್ ಮಾಡಿ ಕೊಡ್ಬೇಕಿತ್ತು ಅವ್ರಿಗೆ. ಈಗ ಮಂದಿ ಅವ್ರ ಸತಾ ಜಾಗ ಹಿಡ್ಯಾಕ್ ಬಂದ ಹಿಂಗೆಲ್ಲ ಅವ್ರ ಜಾಗ ಸ್ವಚ್ಛ ಮಾಡಾಕ್ ಹೋಗಿ ನಮ್ದೆಲ್ಲಾ ನುಕ್ಸಾನ್ ಆಯ್ತ್ರಿ. ಅಂದ್ರೆ ಇದು APMC ಅವರ ನಿರ್ಲಕ್ಷ್ಯತನ? ಹೌದ್ರಿ, APMC ಅವ್ರದ ನಿರ್ಲಕ್ಷ್ಯನ ಆಯ್ತರಿ. ಅವ್ರು ಈಗ ಅವ್ರಿಂದಾನೇ ಈ ರೀತಿ ಹಾನಿ ಐತಿ. ಅವರಿಂದ ಐತತ್ತು ಹೇಳಕ್ ಬರ್ತಿತ್ ಸರ. ಮತ್ತ ಅದ ಜಾಗ ಹಿಡಿಯವ್ರು ಅವ್ರಿಗೂ ಹೇಳಿದ್ರು ಅವ್ರ ಮತ್ತ ಅದನ್ನ ಜಾಗ ಹಿಡಿಯಕ್ ಹೋಗಿ ಇಷ್ಟ ಎಲ್ಲ ಬೆಂಕಿ ಅದ ಹಚ್ಚಿ ಇದ್ ಮಾಡಿದ್ರು, ನುಕ್ಸಾನ್ ಆಯ್ತು.